ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬಲ್ಲಿ ಪೇಮೆಂಟ್ ಎಷ್ಟು ಬಂತು ಮತ್ತು ಹೇಗೆ ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಇದೆ, ಪೇಮೆಂಟ್ನೆಲ್ಲ ಶೇರ್ ಮಾಡಬಾರ್ದು ಅಂತ ಹೇಳಿ. ಸೊ ನಾನು ಯಾವುದಾದ್ರೂ ಒಂದು ವಸ್ತು ಇಟ್ಕೊಂಡು ಹೇಳ್ತೀನಿ, ನೀವು ಹೋಗಿ ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದು ಇದೇ ಅದು ಅಂತ ಹೇಳಿ, ಇಷ್ಟು ಬಂದಿದೆ ಅಂತ ಹೇಳಿ ನೀವು ಪ್ರಿಡಿಕ್ಟ್ ಮಾಡ್ಕೋಬೋದು. ಸೊ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಗಾನವಿ ಮಾಡ್ತಿದ್ಲಲ್ಲ ಫಸ್ಟ್ ಅದೇ ಇಲ್ಲ, ಪೇಮೆಂಟ್ ಲಾಸ್ಟಲ್ಲಿ ಹೇಳ್ತೀನಿ, ಫುಲ್ ನೋಡಿ. ಓಕೆ, ಫಸ್ಟ್ ನಮ್ಗೇನು ಬೇಕಾಗಿರುತ್ತೆ ಅಂದರೆ ಸಪೋರ್ಟ್ ಬೇಕು. ಫ್ಯಾಮಿಲಿಯಿಂದ ಸಪೋರ್ಟ್ ಇದ್ದರೆ ನಾವೇನು ಬೇಕಾ ಅಚೀವ್ ಮಾಡ್ಬೋದು. ನಮ್ಮ ಮಮ್ಮಿ ನಮ್ಮ ಅಕ್ಕ ಗೊತ್ತಲ್ವಾ, ಅವ್ರು ವೆರಿ ಸಪೋರ್ಟಿವ್. ಆ್ಯಂಡ್ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ. ನನ್ನ ಫ್ರೆಂಡ್ಸು, ನನ್ನ ಕಸಿನ್ ಸಿಸ್ಟರ್ಸು, ಕೆಲವೊಬ್ರು ಇರ್ತಾರೆ ಫ್ಯಾಮಿಲಿಯಲ್ಲೂ, ಏನು ಮಾಡೋಕ್ಕಾಗಲ್ಲ. ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ನೀವು ಡಿಗ್ರಿ ಮಾಡಿದಿರಲ್ಲ, ಗ್ರ್ಯಾಜುಯೇಷನ್ ಮಾಡಿದಿರಲ್ಲ ಇಬ್ಬರು, ಯಾಕೆ ನೀವು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಕೇಳ್ತಾರೆ. ಓಕೆ, ನಮ್ಮ ಮಮ್ಮಿ ಯಾವತ್ತೂ ಯಾರನ್ನೂ ಏನೂ ಕೇಳಲ್ಲ, ಅವ್ರ ಮಕ್ಳು ಏನು ಮಾಡ್ತಿದ್ದಾರೆ ಏನು ಅದೆಲ್ಲ ಎಲ್ಲ ಕೇಳೋದಿಲ್ಲ. ಬಟ್ ವೈ ಡಿಸ್ಗಸ್ಟಿಂಗ್ ಆಂಟೀಸ್ ನನಗೆ ಗೊತ್ತಿಲ್ಲ. ಅವ್ರಿಗೆ ಬೇರೆಯವ್ರ ಮಕ್ಕಳಿದೆ ತುಂಬ ಚಿಂತೆ ಆಗಿರುತ್ತೆ. ಅವ್ರ ಮಕ್ಕಳು ಅಲ್ಲಿ 0.99% ಕೂಡ ಏನೂ ಮಾಡ್ತಿರಲ್ಲ. ಬಟ್ ಈ ಥರ ಎಲ್ಲ ಮಾತಾಡ್ತಾರೆ. ನಾನು ಬಿಡ್ತೀನಾ, ನನಗೆ ಗೊತ್ತು, ನಾನು ಮಾತಾಡ್ತೀನಿ. ಆ್ಯಂಡ್ ಆ ಥರ ಪೀಪಲ್ಸು ಮೇಲೇನೂ ಬರಲ್ಲ, ಕೆಳಗಡೆನೂ ಇಳಿಯಲ್ಲ, ಅಲ್ಲೇ ಕುತ್ಕೊಂಡು ಈ ಥರ ಡಿಸ್ಗಸ್ಟಿಂಗ್ ಕೆಲಸಗಳು ಮಾಡ್ತಾ ಇರ್ತಾರೆ, ತಡ್ಕೊಳಕ್ಕಾಗಲ್ಲ. ಸೊ ಈ ಥರ ನಾವೇನು ನನಗೆ ಗೊತ್ತು, ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅಂತೇಳಿ. ಆ್ಯಂಡ್ ನಮ್ಮ ಮಮ್ಮಿ ಏನಾದರೂ ಈ ವಿಡಿಯೋ ನೋಡಿದ್ರೆ ಹೇಳ್ತಾರೆ, ಏನು ಇವಳು ಹಿಂಗೆ ಮಾತಾಡೋಳು ಈ ವಿಡಿಯೋದಲ್ಲಿ ಅಂತ ಹೇಳ್ತಾರೆ. ಬಟ್ ಇರೋ ಏನು ಫ್ಯಾಕ್ಟನ್ನು ನಾನು ಹೇಳಿದೆ. ತಪ್ಪಾಗೂ ಅನಿಸಿರ್ಬೋದು, ಮೈಟ್ ಬಿ ಮೇ ಬಿ ಅವ್ರು ಈ ವಿಡಿಯೋನೂ ನೋಡ್ತಿರ್ಬೋದು. ಫಸ್ಟು ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ. ಆದರೆ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಜ್ಜಿ ಮನೆಯಲ್ಲಿ ಆಗಿರ್ಬೋದು, ನಮ್ಮ ಅವರು ಮೂವರು ಅಷ್ಟೇ, ಏನು ಹೇಳಲ್ಲ. ಅವರು ಈ ಥರ ಮಾಡ್ತಾರೆ ಅಂತೆಲ್ಲ ಏನೂ ಹೇಳಲ್ಲ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ನಮ್ಮ ಮಮ್ಮಿ ಕೇಳೇಬೇಡ. ನಮ್ಮ ಅಜ್ಜಿ ತಾತ ಕೂಡ ಅಷ್ಟೇ, ಇದನ್ನ ನೀಡಿ ಅದನ್ನ ತೋಟ ನೀಡಿ ಆ ಥರ ಎಲ್ಲ ಹೇಳ್ತಾರೆ. ಆ ಥರ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ನಮ್ಮ ಮಾವ ಅವರು ಮೂವರು ಅಷ್ಟೇ ತುಂಬ ಸಪೋರ್ಟಿವ್. ಅವ್ರ ಬಗ್ಗೆ ಮಾತೇ ಇಲ್ಲ. ನಮ್ಮ ಅತ್ತೆ ಆಗಿರ್ಬೋದು, ಚಿಕ್ಕ ಮಕ್ಕಳು ಅವರು ಕೂಡ, ಅಕ್ಕ ಇದ್ದೀಡಿ ಅಕ್ಕ, ನಮ್ಮ ಪಲ್ಲವಿ, ಋತಿಕ್, ಸರ್ವೇಶ್, ದಾರಿಣಿ ಮತ್ತು ಗಾಯನ ಮತ್ತು ಎಲ್ಲರೂ, ನಮ್ಮ ಅಕ್ಕ, ನನ್ನ ತಂಗಿ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸುಮ್ಮನೆ ನಾನು ಇದೆಲ್ಲ ವಿಡಿಯೋಗೋಸ್ಕರ ಮಾಡ್ತಾಯಿಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ. ಎಸ್, ನಾನು ಇವಾಗ ಮೇಕಪ್ಪು ಮಾಡ್ತೀನಿ, ಬರೋ ಟೈಮಲ್ಲಿ ಮೇಕಪ್ಸ್ ಮಾಡ್ತೀನಿ. ಮೇಕಪ್ ಇಲ್ಲ ಅಂದರೆ ಯೂಟ್ಯೂಬ್ ಮಾಡ್ತೀನಿ. ಈ ಥರ ಹೋಗ್ತಿದೆ ಒಂದು ಫ್ಲೋ ಅಲ್ಲಿ ಜೀವನ. ಆಮೇಲೆ ಮುಂದೆ ನೋಡೋಣ. ನನ್ನ ಪೇಮೆಂಟ್ ಫಸ್ಟ್ ನಾನು ಯೂಟ್ಯೂಬ್ ಮಾಡಬೇಕು ಅನ್ನೋ ಪ್ಲ್ಯಾನ್ಸೇ ನನಗಿರಲಿಲ್ಲ. ನನಗೆ ಸೋಷಲ್ ಮೀಡಿಯಾ ಅಂದರೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಬೇಸಿಕ್ಲಿ ನನಗಿಷ್ಟ ಇರಲಿಲ್ಲ. ಏನಂತಂದರೆ, ಆಮೇಲೆ ಗಾನವಿ ಮಾಡ್ತಾಯಿದ್ಲಲ್ಲ, ಅವಳನ್ನ ಎಲ್ಲ ಐಡೆಂಟಿಫೈ ಮಾಡ್ತಾಯಿದ್ರು. ಆಮೇಲೆ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಅವಳು ನೋಡಿದ್ರೆ ಈ ಥರ ಎಲ್ಲ ನಾನು ಮಾಡ್ಬೋದಾ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಒಂದೊಂದೇ ಸ್ಟಾರ್ಟ್ ಮಾಡಿದೆ. ಫಸ್ಟು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಓಕೆ ಆಗಿ ವೀಡಿಯೋಸ್ ಓಡ್ತಾಯಿತ್ತು. ಆ್ಯಂಡ್ ಸ್ವಲ್ಪ ದಿವಸ ಆದಮೇಲೆ ಅವಳು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಂದು ದಿವಸ ಅನಿಸ್ತು ಮಾಡಬೇಕು ಅಂತ, ಅವಳು ಮಾಡ್ತಿರುವಾಗ. ಆಮೇಲೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಮಾಡಿ ಒಂದು 8 ಮಂತ್ಸ್ ಆಯಿತು. ಇವಾಗ 8 ಮಂತ್ಸ್, 6 ಮಂತ್ಸ್, 7 ಮಂತ್ಸ್ ಅಲ್ಲಿ ನಾನು ಪೇಮೆಂಟ್ನ ತೊಗೊಂಡಿದ್ದು. ಇವಾಗ ಜಸ್ಟ್ 8 ಮಂತ್ಸ್ ಬಿದ್ದಿದೆ ಅಷ್ಟೇ. 6 ಮಂತ್ಸ್ 7 ಮಂತ್ಸ್ ಬೇಕಾಗಿತ್ತು ಒಂದು ಯೂಟ್ಯೂಬ್ ಪೇಮೆಂಟ್ನ ತೊಗೊಳ್ಳೋಕ್ಕೆ. ಅಲ್ಲಿ ಜಾಸ್ತಿ ಪ್ರೊಸೀಜರ್ ಇದೆ. ಸೊ ಸುಮ್ಮನೆ ದುಡ್ಡು ಬರಲ್ಲ, ಜಾಸ್ತಿ ಪ್ರೊಸೀಜರ್ ಇದೆ. ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಚೆನ್ನಾಗಿ ಅಮೌಂಟ್ನ ಮಾಡ್ಬೋದು ನೀವು. ಏನಂತಂದರೆ ಕಂಟೆಂಟ್ ಚೆನ್ನಾಗಿರಬೇಕು. ಒಂದು ಸ್ವಲ್ಪ ಆಡಿಯನ್ಸ್ ನೋಡೋರಿದ್ದರೆ, ನೀವು ಆಡಿಯನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಫಸ್ಟ್ ಏನಂತಂದರೆ, ನೀವು ಏನು ಮಾಡ್ತಾಯಿದ್ದೀರಾ, ಯಾವುದು ಒಂದು ವಿಡಿಯೋ ಕ್ಲಿಕ್ ಆಗಿರುತ್ತೋ ಅದೇ ಥರ ಕಂಟೆಂಟ್ನ ನೀವು ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡೋದಂದರೆ ಟ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್. ಒಂದು ಓಡಿರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಯೂಟ್ಯೂಬು. ಮತ್ತು ಕನ್ಸಿಸ್ಟೆನ್ಸಿ ಸಖತ್ ಇಂಪಾರ್ಟೆಂಟು. ನೀವು ಇವತ್ತು ಒಂದು ವೀಡಿಯೋ ಹಾಕ್ಬಿಟ್ಟು ನೆಕ್ಸ್ಟ್ ತಿಂಗಳು ಒಂದು ವೀಡಿಯೋ ಹಾಕ್ತಾರೆ, ಆ ಥರ ಎಲ್ಲ ಓಡೋದಿಲ್ಲ.
ಸೊ ನೀವು ಡೈಲಿ ಹಾಕೊಳ್ತಾ ಬಂದರೆ ಏನೋ ಒಂದು ಮಾಡ್ತಿದ್ದಾರೆ ಅಂತ ಯಾರಾದರೂ ಒಬ್ಬರು ಕ್ಲಿಕ್ ಮಾಡಿ ನೋಡ್ತಾರಲ್ಲ, ಆವಾಗ ಅವ್ರಿಗಿಷ್ಟ ಆಗಿರೋದನ್ನ ಬೇರೆಯವ್ರಿಗೆ ಕಳಿಸ್ತಾರೆ. ಸೊ ಶೇರ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚೆನ್ನಾಗಾಗುತ್ತೆ. ಸೊ ಕಂಟೆಂಟ್ ಡಿಪೆಂಡ್ ಆಗುತ್ತೆ. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ಜಸ್ಟ್ ನನಗೇನು ಅನಿಸುತ್ತೋ, ನನಗೇನು ಇದನ್ನು ಮಾಡಿಕೊಂಡು ನಾನು ತಲೆ ಓಡಿಸಿ ಮಾಡಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸೊ ಅಷ್ಟೇ. ಆ್ಯಂಡ್ ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ. ಫ್ಯಾಮಿಲಿಯಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಲ್ಲಾಗಿರ್ಬೋದು, ಎರಡೂ ಬರುತ್ತೆ. ನನಗೂ ಬಂದಿದೆ. ಬಟ್ ಒಂದು ಒಳಗಡೆ ಇರುತ್ತಲ್ಲ, ಅದಕ್ಕೆ ಹರ್ಟ್ ಆಗುತ್ತೆ. ಇಟ್ಸ್ ಓಕೆ, ಫೈನ್ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಸೊ ನಮ್ಮ ಮಮ್ಮಿ ತುಂಬ ಸಪೋರ್ಟಿವ್. ಈ ಥರ ಎಲ್ಲ ನಾವೇನಾದರೂ ಮಾಡ್ತೀರಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಮೇಕಪ್ಪಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮುಂಚೆ ಎಲ್ಲ. ಆಮೇಲೆ ಒಂದು ಸೆಕೆಂಡ್ ಪಿ ಯು, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ ಆ ಥರ ಕಾಲೇಜಿಗೆ ಬಂದಲ್ವ, ಆವಾಗ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು. ಗಾನವಿಗಾದರೆ ಅವಳಿಗೆ ಮುಂಚೆಯಿಂದ ಒಂದು ಇಂಟ್ರೆಸ್ಟು. ಅವಳು ಕಾಜಲ್ ಹಾಕ್ಕೊಡೋದು ಆ ಥರ ಎಲ್ಲ ಮಾಡ್ತಿದ್ಲು. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಟು ಬಿ ಫ್ರ್ಯಾಂಕ್, ನಾನು ಇವಾಗಲೂ ಆ ಥರ ಎಲ್ಲ ಹಾಕ್ಕೊಳ್ಳಲ್ಲ. ಯಾವಾಗೂ ಒಂದ್ಸರಿ ಐಲೈನರ್ ಹಾಕ್ಕೊಳ್ತೀನಿ ಅಷ್ಟೇ. ಅವಳಿಗೆ ಕಾಜಲ್ ಹಾಕ್ಕೊಳ್ಳೋದು, ಜುಟ್ಟು ಹಾಕ್ಕೊಳೋದು, ಜಡೆ ಬೆಳೆಸೋದು ಆ ಥರ ಎಲ್ಲ ಕ್ರೇಜ್ ಇತ್ತು. ನಮ್ಗೆ ಯಾರಿಗೂ ಇರಲಿಲ್ಲ. ಸೊ ಹಂಗಾಗಿ ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ಲು ಆ ಥರ. ಅವಳು ನೋಡಿ ನಾನು ಜಾಸ್ತಿ ಇನ್ಸ್ಪೈರ್ ಆಗಿದ್ದೀನಿ. ಅವಳು ನೋಡ್ತಿದ್ರೆ ಇವಳೆಲ್ಲ ಓಡ್ಬಿಡ್ತಾಳೆ ವೀಡಿಯೋದಲ್ಲಿ ಅಂತ ಹೇಳ್ತಾಳೆ. ನೋ, ದೊಡ್ಡವ್ರು ನೋಡಿನೇ ತಾನೇ ಚಿಕ್ಕವ್ರು ಇನ್ಸ್ಪೈರ್ ಆಗೋದು. ಸೊ ಅವಳು ನೋಡಿನೇ ನಾನು ಇನ್ಸ್ಪೈರ್ ಆಗಿರೋದು. ಯೂಟ್ಯೂಬ್ ಮಾಡೋದಾಗಲಿ, ಒಂದು ಏನಾದರೂ ಕಲಿಯೋದಾಗಲಿ ಅವಳಿಂದ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಸೊ ಅದು ನೆಕ್ಸ್ಟು. ಆಮೇಲೆ ನೆಕ್ಸ್ಟ್ ಇನ್ನೇನು ಹೇಳಬೇಕು, ನನ್ನ ಪೇಮೆಂಟ್ ಎಷ್ಟು ಬಂತು ಅಂತಂದರೆ ಇವಾಗ ಹೇಳ್ಬಿಡ್ತೀನಿ. ಇನ್ನೂ ಪಾಪ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಎಷ್ಟು ಬಂತಂದರೆ, ಒಂದು ಫೋನ್ ಇದೆ, ಆ ಫೋನ್ ನೇಮ್ ಹೇಳ್ತೀನಿ, ನೀವು ಗೂಗಲಲ್ಲಿ ಟೈಪ್ ಮಾಡಿಕೊಂಡ್ರೆ ನಿಮ್ಗೆ ಅಮೌಂಟ್ ಬರುತ್ತೆ. ಸೊ ಆ ಫೋನ್ ಹೆಸರು ಸ್ಯಾಮ್ಸಂಗ್ ಗ್ಯಾಲಕ್ಸಿ F53. ಸ್ಯಾಮ್ಸಂಗ್ ಗ್ಯಾಲಕ್ಸಿ F53 ಅನ್ನೋ ಫೋನ್ನ ತೊಗೋಬೋದು. ಫಸ್ಟ್ ಪೇಮೆಂಟು ಇಷ್ಟು ಬಂದಿತ್ತು. ನೆಕ್ಸ್ಟ್ ಪೇಮೆಂಟು ನಾವು ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಡಾಲರ್ಸ್ನ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಎಷ್ಟು ಬಂದಿರುತ್ತೆ, ನೆಕ್ಸ್ಟು ಅಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಲೈಕ್ ದ್ಯಾಟ್. ಆಮೇಲೆ ಈಗ ನೀವು ಶಾರ್ಟ್ಸ್ ಮಾಡಿ ಕೂಡ ಅಮೌಂಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಅಮೌಂಟ್ ಮಾಡ್ಬೋದು, ಮೋಜಲ್ಲಿ ಕೂಡ ಅಮೌಂಟ್ ಮಾಡ್ಬೋದು. ನಾನು ಮೋಜ್ ಮೊನ್ನೆ ಕ್ರಿಯೇಟ್ ಮಾಡಿದೆ. ಸೊ ಮೋಜ್ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ, ನಾನು ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಆ್ಯಂಡ್ ಪ್ರಮೋಷನ್ಸ್ ವೀಡಿಯೋಸಲ್ಲೂ ಕೂಡ ನೀವು ಅಮೌಂಟ್ನ ಮಾಡ್ಬೋದು. ಏನು ಅಂದರೆ ಒಂದು ವೀಡಿಯೋಗೆ 1.5K ನಿಮ್ಮ ಫಾಲೋವರ್ಸ್ ಎಷ್ಟಿರುತ್ತೋ, ವ್ಯೂಸ್ ಎಷ್ಟು ಹೋಗುತ್ತೋ ಅಷ್ಟು ಮೇಲೆ ಡಿಪೆಂಡ್ ಮಾಡಿ ಅವರು ನಿಮ್ಗೆ ಅಮೌಂಟ್ನ ಕೊಡ್ತಾರೆ. ಮಾಡೋಂಗಿದ್ರೆ ಮಾಡ್ಬೋದು, ಆ ಥರ. ಇಂಟ್ರೆಸ್ಟ್ ಇಲ್ಲಾಂದರೆ ಬಿಡ್ಬೋದು, ನಾಟ್ ಕಂಪಲ್ಸರಿ ಅದು. ಸೊ ಈ ಥರ ಯೂಟ್ಯೂಬ್ ನಡೀತಾ ಇದೆ. ಸೊ ನನ್ನ ಅಮೌಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದ್ರೂ ಕೂಡ ಅಚೀವ್ ಮಾಡೋಕ್ಕಾಗೋದು. ಒಂದು ಪೇಮೆಂಟ್ ತೊಗೊಳೋದು, ಬೇರೆ ಕಡೆಯಿಂದ ಬರೋದು, ಇಟ್ಸ್ ನಾಟ್ ಈಸಿ. ನನ್ನ ಪ್ರಕಾರ ಇಟ್ಸ್ ನಾಟ್ ಈಸಿ. ಬೇರೆಯವ್ರ ಪ್ರಕಾರ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇಟ್ಸ್ ನಾಟ್ ಈಸಿ. ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಮಾಡೋವಾಗ. ಮಾಡ್ತಾ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಬಂದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಅಮೌಂಟ್ ಮಾಡ್ಬೋದು. ಇವಾಗ ಒಂದು ಕಡೆ ಇದನ್ನೇ ಫೋಕಸ್ ಮಾಡಬೇಡಿ. ಸೊ ನಿಮ್ಮ ಲೈಫಲ್ಲಿ ಬೇರೆ ಏನಾದರೂ ಟಾರ್ಗೆಟ್ಸ್ ಇದ್ದರೆ ಅದನ್ನೂ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಲೈಫ್ ಅನಿಸುತ್ತೆ. ಸೊ ಇರೋಷ್ಟು ದಿವಸ ಯಾರಿಗೆ ಗೊತ್ತು, ಟಿಕ್ಟಾಕ್ ಥರ ಹೋಗ್ಬೋದು ಇದನ್ನು. ಸೊ ಹೇಳೋಕ್ಕಾಗಲ್ಲ, ಜಸ್ಟ್ ಇರೋಷ್ಟು ದಿವಸ ಮಾಡ್ಬೋದು. ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮು. ನಮ್ಮನ್ನು ನಾವು ಶೋಕೇಸ್ ಮಾಡೋಕ್ಕೆ ಮತ್ತು ನಮ್ಮ ಡೈಲಿ ಲೈಫಲ್ಲಿ ಏನು ನಡೀತಿದೆ ಅಂತ ನೋಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನಾವು ಶೇರ್ ಮಾಡ್ಕೋಬೋದು. ಅಷ್ಟೇ, ಜಾಸ್ತಿ ಮಾತಾಡಲ್ಲ ಇನ್ನು. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇನ್ನು ಏನಾದರೂ ಪೇಮೆಂಟ್ ಬಗ್ಗೆ ನಿಮ್ಗೇನಾದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಬೇಕಂದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಕೂಡ ರಿಪ್ಲೈ ಮಾಡ್ತೀನಿ. ಪದೇ ಕೇಳಿರೋದನ್ನ ನಾನು ರಿಪ್ಲೈ ಮಾಡಲ್ಲ. ಸೊ ನಾನು ಹೋಮ್ ಟೂರ್ ಬಗ್ಗೆ ಕೇಳ್ತಾ ಇದ್ದೀರಾ. ನಮ್ಮ ಹೋಮ್ ಏನು ಆ ಥರ ಎಲ್ಲ ತೋರಿಸ್ಕೊಳ್ಳೋ ಥರ ದೊಡ್ಡ ಮನೆ ಎಲ್ಲ ಇಲ್ಲ ನಮ್ಮದು. ಏನಿಲ್ಲ, ಒಂದು ಹಾಲ್ ಇದೆ, 2 ರೂಮ್ ಇದೆ, ಕಿಚನ್ ಇದೆ, ಮತ್ತು 2 ವಾಶ್ರೂಮ್ ಇದೆ, ಆ್ಯಂಡ್ ದೇವ್ರ ಮನೆ ಇದೆ. ಅಷ್ಟೇ ನಮ್ಮ ಮನೆ ಇರೋದು. ಅದನ್ನು ತೋರಿಸ್ಬಿಡ್ತೀನಿ. ಅದರಲ್ಲಿ ಏನು ಸ್ಪೆಷಲ್ಲಾಗಿ ಏನೂ ಇಲ್ಲ ನಮ್ಮ ಮನೇಲಿ, ಕಾನವಿಯವ್ರ ಮನೆ ಥರ. ಸೊ ಚಿಕ್ಕದಾಗಿ ಪುಟ್ಟದಾಗಿ, ನಮ್ಗೆ ಎಷ್ಟು ಜನಕ್ಕೆ 3 ಎಲ್ಲ ಇರೋದು. ನಾವಿವಾಗ
ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ ಸಾಕು. ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಕೇಳ್ತಾನೆ ಇದ್ದೀರಾ ತುಂಬ ಜನ, ಸಾರಿ, ಮಾಡ್ತೀನಿ. ಆ್ಯಂಡ್ ಇನ್ನೇನು ಕ್ವಶನ್ಸ್ ಕೇಳ್ತೀರಾ ಜಾಸ್ತಿ, ಅಷ್ಟೇ ನೀವು ಕೇಳೋದು. ಸೊ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ದಿಸ್ ಸಪೋರ್ಟ್, ಲವ್ ಟು ಮೀ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನಷ್ಟು ವೀಡಿಯೋಸ್ನ ನಾನು ಹಾಕಿ ನಿಮಗೆ ಎಂಟರ್ಟೈನ್ ಮಾಡ್ತೀನಿ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ಅನಿಸುತ್ತೆ. ನಾನು ಜಾಸ್ತಿ ಮಾತಾಡಿದರೆ ಅದು ಇಷ್ಟ ಆಗಿಲ್ಲದ್ರೆ ಸ್ಕಿಪ್ ಮಾಡಿಬಿಡಿ. ಇಷ್ಟ ಆದರೆ ಲೈಕ್ ಕೊಡಿ. ಮತ್ತು ಅಷ್ಟೇ, ಇಷ್ಟನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್.